ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಆನ್ಲೈನ್ ಶಾಪ್ ಓಪನ್ ಮಾಡಿ ಕೈ ತುಂಬಾ ಹಣವನ್ನ ಗಳಿಸಬೇಕು ಅಂತ ಅನ್ಕೊಂಡಿದ್ರೆ ಈಗ ಕರ್ನಾಟಕ ಒನ್ ಸಮಗ್ರ ನಾಗರಿಕ ಸೇವಾ ಕೇಂದ್ರವನ್ನ ಸ್ಥಾಪಿಸಲು ಆನ್ಲೈನ್ ಮೂಲಕ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ. ಹಾಗಾದ್ರೆ ಕರ್ನಾಟಕ ಒನ್ ಸಮಗ್ರ ನಾಗರಿಕ ಸೇವಾ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ, ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಯಾವುದು, ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ಅರ್ಹತೆ ಇದೆ, ಏನೆಲ್ಲ ದಾಖಲಾತಿಗಳು ಬೇಕಾಗ್ತದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಕಂಪ್ಯೂಟರ್ ಶಾಪ್ ಆನ್ಲೈನ್ ಸೆಂಟರ್ ನ ಓಪನ್ ಮಾಡ್ಕೊಂಡು ಕೈ ತುಂಬಾ ಹಣವನ್ನ ಸಂಪಾದನೆ ಮಾಡಬೇಕಂತ ಅನ್ಕೊಂಡಿದ್ರೆ ಇದೊಂದು ನಿಮಗೆ ಸುವರ್ಣ ಅವಕಾಶ. ಹಾಗಾದ್ರೆ ಕರ್ನಾಟಕ ಒನ್ ನಾಗರಿಕ ಸೇವಾ ಕೇಂದ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಕರ್ನಾಟಕ ಒನ್ ನಾಗರಿಕ ಸೇವಾ ಕೇಂದ್ರವನ್ನ ಸ್ಥಾಪನೆ ಮಾಡಲು ಈಗ ಅರ್ಜಿಗಳು ಆಹ್ವಾನ ಮಾಡಿದ್ದಾರೆ. ಸೊ ನಿಮಗೊಂದು ಸುವರ್ಣ ಅವಕಾಶ ಅಂತ ಹೇಳ್ಬಹುದು. ಸೊ ತಾವೇನಾದ್ರೂ ಕಂಪ್ಯೂಟರ್ ಶಾಪ್ ಓಪನ್ ಇದ್ದು ಕರ್ನಾಟಕ ಒನ್ ನಾಗರಿಕ ಸೇವಾ ಕೇಂದ್ರ ಲಾಗಿನ್ ಇಲ್ಲ ಅಂತಂದ್ರೆ ತಾವು ಅರ್ಜಿಯನ್ನ ಸಲ್ಲಿಸಿ ಈಗ ಒಂದು ಫ್ರಾಂಚೈಸ್ ಅನ್ನ ಪಡಿಬಹುದಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಿರಬಹುದು, ನಾನು ಅಡ್ವರ್ಟೈಸ್ಮೆಂಟ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಕರ್ನಾಟಕ ಒನ್ ಸಮಗ್ರ ನಾಗರಿಕ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲು ಫ್ರಾಂಚೈಸಿಗಳು ಬೇಕಾಗಿದ್ದಾರೆ. ಸೊ ಕರ್ನಾಟಕದ ರಾಜ್ಯದ ನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಊರುಗಳೇನಿರ್ತವೆ ಅಂತ ಒಂದು ಊರುಗಳಿಗೆ ಈಗ ಕರ್ನಾಟಕ ಒನ್ ಕೇಂದ್ರವನ್ನ ಸ್ಥಾಪಿಸಲು ಆಸಕ್ತಿ ಇರೋರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಅಡ್ವರ್ಟೈಸ್ಮೆಂಟ್ ನೋಡಿಸಿದ್ದಾರೆ ಸ್ನೇಹಿತರೆ. ಸೊ ಅರ್ಜಿ ಸಲ್ಲಿಸುವಂತ ದಿನಾಂಕ ಕೂಡ ಇದರಲ್ಲಿದೆ. ಇಲ್ಲಿ ನೋಡ್ತಿರಬಹುದು 16ನೇ ತಾರೀಕು ಫೆಬ್ರವರಿ 2026 ಬೆಳಗ್ಗೆ 8 ಗಂಟೆಯಿಂದ ದಿನಾಂಕ 2 ಮಾರ್ಚ್ 2026 ರಾತ್ರಿ 8 ಗಂಟೆ ತನಕ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ತಾವು ಈ ದಿನಾಂಕದೊಳಗೆ ಬಂದು ಅರ್ಜಿಯನ್ನ ಸಲ್ಲಿಸಬಹುದು. ನಾನು ನಿಮಗೆ ಅರ್ಜಿ ಸಲ್ಲಿಸುವುದು ಹೇಗೆ, ಏನೆಲ್ಲ ಅರ್ಹತೆಗಳಿದಾವೆ, ಡಾಕ್ಯುಮೆಂಟ್ಸ್ ಏನ್ ಬೇಕಂತ ಕೂಡ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದ್ರೆ ಅವರದೇ ಆದಂತ ವೆಬ್ಸೈಟ್ ಇದೆ, karnataka1.gov.in ಅಂತ. ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಸೊ ಸ್ನೇಹಿತರೆ, ಇದು ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು. ನೀವು ಬೇರೆ ಯಾವುದೇ ಆಫ್ಲೈನ್ ಅಲ್ಲಿ ಬೇರೆಯವರ ಕೈಯಲ್ಲಿ ಅರ್ಜಿಯನ್ನು ಕೊಟ್ಟಿದ್ರೆ ಯಾವುದು ಅಪ್ಲಿಕೇಬಲ್ ಆಗಲ್ಲ. ತಾವು ಆನ್ಲೈನ್ ಅಲ್ಲೇ ಬಂದು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಸೊ ತಾವು ಆನ್ಲೈನ್ ಅಲ್ಲೇ ಈ ಒಂದು ವೆಬ್ಸೈಟ್ ಮೂಲಕವೇ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಹಾಗೆ ಹೆಚ್ಚಿನ ಮಾಹಿತಿ ತಮಗೆ ಬೇಕಾಗಿದ್ರೆ ಇಲ್ಲಿ ಆಫೀಸ್ ನಂಬರ್ ಕೂಡ ಇದೆ. ಈ ನಂಬರ್ ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬಹುದು. ಸೊ ಹಾಗೆ ಈ ಒಂದು ಕರ್ನಾಟಕ ಒನ್ ಫ್ರಾಂಚೈಸಿ ಪಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ನಿಯಮ ಮತ್ತು ಷರತ್ತುಗಳಿದಾವೆ. ಇಲ್ಲಿ ನೋಡ್ತಿರಬಹುದು, ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಆಯ್ಕೆಯ ಮಾನದಂಡಗಳು ಏನೇನಿದಾವಪ್ಪ ಅಂತಂದ್ರೆ ಅರ್ಜಿದಾರರು ಕರ್ನಾಟಕ ನಿವಾಸಿ ಆಗಿರಬೇಕಾಗ್ತದೆ. ಅವರ ಕನಿಷ್ಠವಾಗಿ 10th ಅಥವಾ PUC ಪಾಸ್ ಆಗಿರಬೇಕಾಗುತ್ತೆ. ಅರ್ಜಿದಾರರಿಗೆ ಕನ್ನಡ ಮತ್ತು ಇಂಗ್ಲಿಷ್ ಓದಲು, ಬರೆಯಲು, ಮಾತನಾಡಲು ಜೊತೆಗೆ ಟೈಪಿಂಗ್ ಕೂಡ ಅವರಿಗೆ ಬರಬೇಕಾಗ್ತದೆ. ಹಾಗೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನೆಲ್ಲ ಒಂದು ಅವಶ್ಯಕತೆ ಇದೆ ಅಂತಂದ್ರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕಾಗ್ತದೆ. ಹಾಗೆ ನಿಮ್ಮ ಹತ್ರ ಬಯೋಮೆಟ್ರಿಕ್ ಬೇಕಾಗುತ್ತೆ, ವೆಬ್ ಕ್ಯಾಮೆರಾ ಬೇಕಾಗುತ್ತೆ, ಇಂಟರ್ನೆಟ್ ಬೇಕಾಗುತ್ತೆ. ಹೀಗೆ ಇಲ್ಲಿ ಕೆಲವೊಂದಿಷ್ಟು ಅವಶ್ಯಕತೆ ಇರುವಂತ ಕಂಡೀಷನ್ ಗಳು ಹಾಕಿದ್ದಾರೆ. ಸೊ ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಎಷ್ಟು ಫೀಸ್ ಇದೆ ಅದು ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ತಾವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಬಂದು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇದರ ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು ಆನ್ಲೈನ್ ಅಲ್ಲಿ ಬಂದು ಇಲ್ಲಿ ನೋಡ್ತಿರಬಹುದು karnataka1.gov.in/public/franchisee terms ಅಂತ. ಸೊ ಇಲ್ಲಿ ಬಂದು ಅಪ್ಲೈ ಅಂತ ನೀವು ಕ್ಲಿಕ್ ಮಾಡಿದಾಗ ತಮಗೆ ಒಂದು ಅಪ್ಲಿಕೇಶನ್ ಓಪನ್ ಆಗ್ಲಿಕ್ಕೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ತಾವು ಅರ್ಜಿಯನ್ನ ಸಲ್ಲಿಸಬಹುದು. ಇದು ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗುವಂತದ್ದು 16ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. 16ರಿಂದ 2 ಮಾರ್ಚ್ 2026 ತನಕ ಅರ್ಜಿ ಓಪನ್ ಇರುತ್ತೆ. ತಾವು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಗ್ರಾಮವನ್ನ ಕೇಂದ್ರ ಓಪನ್ ಮಾಡ್ಲಿಕ್ಕೂ ಕೂಡ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಓಪನ್ ಆಗಿದಾವೆ. ತಾವೇನಾದ್ರೂ ಗ್ರಾಮವನ್ನ ನಾಗರಿಕ ಸೇವಾ ಕೇಂದ್ರ ಕೂಡ ಓಪನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಸೊ ಈ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಫೆಬ್ರವರಿ 2026 ಸಾಯಂಕಾಲ 6 ಗಂಟೆ ತನಕ ಇರುತ್ತೆ. ಅದು ಕೂಡ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ಬೀದರ್ ಜಿಲ್ಲೆ, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ್, ಕೊಡಗು ಈ ಒಂದು ಜಿಲ್ಲೆಯವರಿಗೆ ಮಾತ್ರ ಅರ್ಜಿಗಳು ಓಪನ್ ಮಾಡಿದ್ದಾರೆ. ತಾವೇನಾದ್ರೂ ಈ ಜಿಲ್ಲೆಯವರಾಗಿದ್ರೆ ಗ್ರಾಮವನ್ನ ನಾಗರಿಕ ಸೇವಾ ಕೇಂದ್ರ ಕೂಡ ಅರ್ಜಿಯನ್ನು ಸಲ್ಲಿಸಿ ಫ್ರಾಂಚೈಸಿನ ಪಡೆಯಬಹುದಾಗಿದೆ ಸ್ನೇಹಿತರೆ. ಸೊ ಯಾರೆಲ್ಲ ಒಂದು ಕರ್ನಾಟಕವನ್ನ ಅಥವಾ ಗ್ರಾಮವನ್ನ ಆನ್ಲೈನ್ ನಾಗರಿಕ ಸೇವಾ ಕೇಂದ್ರ ಓಪನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅವರಿಗೆ ಇದೊಂದು ಸುವರ್ಣ ಅವಕಾಶ. ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಫ್ರಾಂಚೈಸಿನ ಪಡ್ಕೋಬಹುದು. ಹಾಗೆ ತಮ್ಮ ಫ್ರೆಂಡ್ ಸರ್ಕಲ್ ಯಾರಾದ್ರೂ ಆನ್ಲೈನ್ ಸೆಂಟರ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಜೊತೆ ಸಿಗೋಣ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.